ಬಟ್ಲರ್ ಈ ತರ ಮಾತಾಡಿರೋದು ಆಶ್ಚರ್ಯ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ಇಡೀ ಜಗತ್ತಲ್ಲಿ ಯಾರ್ಯಾರು ಇದಾರೋ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲರೂ ಕೂಡ ಅವ್ರ ಬಗ್ಗೆ ಇದೇ ತರನೇ ಮಾತಾಡ್ತಾರೆ. ಈಗ ಫೆನಾಮಿನಲ್ ಅಂದ್ರು, ಹಂಗಂದ್ರೆ ಅರ್ಥ ಏನು ಅಂತಂದ್ರೆ, ಫೆನಾಮಿನಲ್ ಅಂದ್ರೆ ಫೆನಾಮಿನಾ ಇದೆ ಅಂತ ಅರ್ಥ. ಅಂದ್ರೆ ಇವರು ವ್ಯಕ್ತಿ ಅಲ್ಲ, ಏನೋ ಬೇರೆ ರೇಂಜ್ ಅಲ್ಲಿ ಇದಾರೆ ಅನ್ನೋದನ್ನ ಹಿಂಗ್ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಇವ್ರ ಅಗೇನ್ಸ್ಟ್ ಪ್ಲಾನ್ ಮಾಡ್ಬೇಕು, ಔಟ್ ಎತ್ತು ನೋಡಬಾರ್ದು, ಸುಮ್ಮನೆ ಬಿಟ್ಬಿಡ್ಬೇಕು ಅನ್ನೋದನ್ನ. ಬೌಲರ್ಸ್ ಏನೂ ಮಾಡೋಕ್ಕಾಗ್ತಿಲ್ಲ, ಬೆಸ್ಟ್ ಆಫ್ ದ ಬೌಲರ್ಸ್ ಅಗೇನ್ಸ್ಟ್ ಹೊಡೆದಿದ್ದಾರೆ ಅಂತಂದ್ರೆ ಇಮ್ಯಾಜಿನ್ ಮಾಡಿ. ಒಂದು ಸ್ಟ್ಯಾಂಡರ್ಡ್ ನಾನು ನೋಡ್ತಾ ಇರೋದೇನು ಅಂತಂದ್ರೆ, ಹೆದರಿಕೆನೇ ಇಲ್ಲ ಇವ್ರಿಗೆ. ಕರೇಜ್ ಅಂದ್ರೆ ಏನು ಹೇಳ್ಬೇಕಾಗಿಲ್ಲ, ಪ್ರೆಷರ್ ಅರ್ಥ ಆದ್ರೂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಒಂದ್ ಇನ್ನಿಂಗ್ಸ್ ಆದ್ಮೇಲೆ ಇನ್ನೊಂದು ಇನ್ನಿಂಗ್ಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಇದನ್ನೆಲ್ಲ ಹೇಳ್ಕೊಟ್ಟು ಬರುವಂತ ಕಲೆ ಅಲ್ಲ, ಅವ್ರ ತಲೆಲ್ಲ ಆಲ್ರೆಡಿ ಇದೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಆಲ್ರೆಡಿ ಇದೆ ಎಲ್ಲಾನು. ಅಂಡ್ ಬ್ರಿಲಿಯಂಟ್ ಟೆಕ್ನಿಕ್ ಇಟ್ಕೊಂಡಿದ್ದಾರೆ. ರೇಂಜ್ ಹೆಂಗ್ ಓಪನ್ ಆಗುತ್ತೆ, ಮೊನ್ನೆ ಶಾರ್ಟ್ ಆದ ತಕ್ಷಣ ಕಟ್ ಹೊಡೆದು 6 ಹೊಡಿತಾರೆ. ಯೂಶಲಿ ಬೇರೆ ಯಾರು ಇನ್ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಕ್ರಿಕೆಟಿಂಗ್ ನಾಲೆಜ್ ಅಷ್ಟೊಂದು ಜಾಸ್ತಿ ಇಲ್ದಿರೋರು, ನಾರ್ಮಲ್ ಪುಲ್ ಹೊಡೆದು ಔಟ್ ಆಗಿರೋರು, ಅವರು ಭುವನೇಶ್ವರ್ ಕುಮಾರ್ಗೆ ಇನ್ಕಮಿಂಗ್ ಡೆಲಿವರಿನ ವೇಟ್ ಮಾಡ್ಬಿಟ್ಟು ಡೌನ್ ದ ಗ್ರೌಂಡ್ 4 ಹೊಡಿತಾರೆ. ಬುಮ್ರಾ ಅಗೇನ್ಸ್ಟ್ ಔಟ್ ಸ್ವಿಂಗರ್ಗೆ ಲೆಗ್ ಸ್ಟೆಮ್ ಮೇಲೆ ಹೊಡಿತಾರೆ. ಅಂದ್ರೆ ಒಂದೇ ಒಂದು ನನ್ನ ಪ್ರಕಾರ ಏನು ಅಂತಂದ್ರೆ, ಇವ್ರಿಗೆ ಯಾರು ಪ್ರೀವಿಯಸ್ಲಿ ನಿನ್ ಕೇಳಿ ಇದು ಆಗಲ್ಲ ಅಂತ ಹೇಳಿಲ್ಲ. ಅರ್ಥ ಆಗ್ತಿಲ್ಲ ಅಂತಿರೋದು. ಓಕೆ, ಇವ್ರ ಅಗೇನ್ಸ್ಟ್ ಹಿಂಗ್ ಆಡ್ಬೇಕು, ಔಟ್ ಸ್ವಿಂಗರ್ ಹಿಂಗ್ ಆಡ್ಬೇಕು ಅಂತ ಯಾರು ಹೇಳಿಲ್ಲ. ಹಂಗಂದ್ರೆ ಏನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ನೋಡಿ. ಯಾರು ಏನು ಮಾಡಕ್ಕೆ, ಯಾರು ಏನು ಹೋಗದೇ ಇರೋಂಥ ಜಾಗಕ್ಕೆ ಹೋಗಿದ್ದಾರೆ ಇವರು, ಆ ಸ್ಪೇಸ್ಗೆ ಹೋಗಿದ್ದಾರೆ. ಅದು ನಿಜವಾಗ್ಲೂ ಅದ್ಭುತಾನೆ. ಹೋಗೋದು ಇಂಪಾರ್ಟೆಂಟ್, ಲೋಲೋಗ ಆಡ್ತಾ ಇದಾರಲ್ಲ ಅದು ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇರುವಂತದ್ದು. ಎಷ್ಟು ಜನ ನೋಡ್ತಾ ಇರ್ತಾರೆ ಇವಾಗ, ಅದನ್ನ ಯೋಚನೆ ಮಾಡಿದ್ರೆ ಮೈಂಡ್ ಬಾಗ್ಲಿಂಗೇನೆ. ಎಂತೆಂಥವ್ರು ನೋಸ್ ಡ್ರೈವ್ ಹೊಡ್ಬಿಟ್ಟಿದ್ದಾರೆ ಕೆರಿಯರ್ ಇಲ್ಲಿ. ಬಟ್ ಒಂದೇ ಒಂದು ಬೇಡ್ಕೊಳ್ಳೋದು ಏನಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್, ಕಾನ್ಸ್ಟಾಸ್ ಆ ಥರ ಬಂದಾಗ ಆಸ್ಟ್ರೇಲಿಯಾದಿಂದ ಬುಮ್ರಾಗೆ ಒಂದು ಬೌಂಡ್ರಿ ಹೊಡೆದ ತಕ್ಷಣ ಒಂದು ದೊಡ್ಡ ಫೆನಾಮಿನಾ, ಏನು ಹಂಗೆ ಹಿಂಗೆ ಅಂತಂದ್ರು ಒಂದು ಮ್ಯಾಚ್ಗೆ, ಆಮೇಲೆ ಕಳೆದೇ ಹೋದ್ರು. ಈ ವ್ಯಕ್ತಿ ಲಾಸ್ಟ್ 2 ಸೀಸನ್ ಬಂದವ್ರಿಗೆಲ್ಲ ಗೊತ್ತಾ ಇದ್ದಾರೆ, ಇದು ಕಳೆದೋಗುವಂತ ವ್ಯಕ್ತಿ ಅಲ್ವೇ ಅಲ್ಲ, ಇದು ಫೆನಾಮಿನನ್.